ಹಿಂಗ್ ಅಟ್ಯಾಕ್ ಹೇಳಿದಿರ ಅವರು ಹೇಳಿದ್ದಾರೆ ಪಾಪ ಅವರೇ ಒಂದು ಅವರಿಗೂ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಅವರಿಗೆ ಸಿಕ್ಕಿದಂಥ ಮಾಹಿತಿ ಆಧಾರದ ಮೇಲೆ ಬಂದಿದ್ದಾರೆ. ಹೀಗೆ ಈಗ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದಾರೆ, ಅದೇನು ಪರವಾಗಿಲ್ಲ, ಏನು ತೊಂದರೆ ಆಯ್ತಪ್ಪ. ಅವ್ರದ್ದೇ ಅನ್ಕೊಳ್ಳಿ, ಏನಾಗದಿದೆ, ಹಿಡ್ದಿದಾರಲ್ವಾ. ಈಗ ನಾನು ಹಿಡ್ದೆ ನೀನು ಹಿಡ್ದೆ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ. ಒಟ್ಟಲ್ಲಿ ಹಿಡ್ದಿದ್ದೇವಲ್ಲ, ಅವರೇ ಹಿಡ್ದಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮವರು ಇದ್ರ ಜೊತೆಯಲ್ಲಿ DCPನೇ ಹೋಗಿದ್ರು. ಅವರಿಲ್ಲ ಅಂತ ಅಂದರೆ ಈಗ ಅದನ್ನು ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳ, ಅದಕ್ಕಿಂತ ಬೇರೆ ಕೆಲಸಗಳಿದ್ದಾವೆ. ಇತ್ತೀಚೆಗೆ ಅವರೇ ಮಾಹಿತಿ ಕೊಟ್ಟಿರೋ ಪ್ರಕಾರ ಇತ್ತೀಚೆಗೆ ಅವರು ಕೆಮಿಕಲ್ಸ್ ಎಲ್ಲ ತೊಗೊಂಬಂದು ಶೇಖರಣೆ ಮಾಡ್ತಾ ಇದ್ರು ಅಂತ ಹೇಳಿ. ಅವ್ರು ಇನ್ನೂ ಏನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಅವನು ಯಾರು ಸಿಕ್ಕಾಕೊಂಡವನು, ಕರ್ನಾಟಕದವನು, ಅವನು ಮಾಹಿತಿ ಕೊಟ್ಟಿದ್ದಾನೆ. ಆ ಆಧಾರದ ಮೇಲೆ ಬಂದಿದ್ದಾರೆ. ಅನೇಕ ಸಂದರ್ಭದಲ್ಲಿ ನಮ್ಮವರು ಹೋಗ್ತಾರೆ. ಇಲ್ಲಿ ಯಾರೋ ಒಬ್ಬನ ಹಿಡ್ಕೊಂಡಾಗ ಬಾಂಬೆನಲ್ಲಿ ಇಂಥ ಕಡೆಯಿಂದ ನಮ್ಮವರು ಹೋಗ್ತಾರೆ. ಲಕ್ನೋಗೆ ಹೋಗಿದ್ರು, ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿದ್ದಾರೆ. ನಾವು ಅದೆಲ್ಲ ಮ್ಯೂಚುವಲ್ ಆಗಿ ನಡೀತಾ ಇರುತ್ತೆ. ಬೇರೆ ಬೇರೆ ರಾಜ್ಯಗಳಿಂದ ಹಿಂದೆ ಬರ್ತಿತ್ತು, ಈಗ ಇಲ್ಲೇ ಉತ್ಪಾದನೆ ಆಗೋ ತನಕ ಅಲ್ಲಿ ತನಕ ಬಿಟ್ಕೊಳ್ಳೋ ಪ್ರಶ್ನೆ ಅಲ್ರಿ. ಯಾರು ಬಿಟ್ಕೊಂಡು ನೀವು ಮಾಡಿ ಅಂತ ಬಿಟ್ಬಿಡ್ತಾರ? ಅವರಿಗೆ ನಮಗೆ ಮಾಹಿತಿ ಸಿಕ್ಕಿದಾಗ ಅವ್ರನ್ನ ಹಿಡಿತೇವೆ. ಅವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ, ಮುಲಾಜಿಲ್ಲದೆ ತೊಗೊತೀವಿ. ಯಾವುದೋ ನಾವು ಯಾವತ್ತೂ ಕೂಡ ಲೈಟಾಗಿ ತೊಗೊಳ್ಳಿಲ್ಲ. ನಾವು ಡಿಕ್ಲೇರೇ ಮಾಡಿದ್ದೀವಿ, ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಕಳೆದ 4-5 ವರ್ಷದಿಂದ ಹಿಡ್ದಿಲ್ವಾ? ಅದನ್ನು ಹೇಳಬೇಕಲ್ವ ಸರ್. ಜೊತೆಗೆ ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ಆಕಸ್ಮಿಕವಾಗಿ ಆಗುತ್ತೆ. ಈ ರೀತಿ ಆದಾಗ ಎಲ್ಲರೂ ಸೇರಿ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಬಾಂಬೆಯವರು ಬಂದು ಮಾಹಿತಿ ಮೇಲೆ ಮಾಡಿದ್ದಾರೆ. ಅವ್ರ ಜೊತೆ ನಮ್ಮವರು ಸೇರ್ಕೊಂಡು ಮಾಡಿದ್ದಾರೆ. ಕ್ರೆಡಿಟ್ ಅವ್ರು ತಗೊಳ್ಳಿ ಬಿಡಿ, ಏನಾಗೋದಿದೆ. ಹೌದು, ಎಚ್ಚರಿಕೆ ಈಗಲೂ ಕೊಟ್ಟಿದ್ದೀನಿ. ಎಚ್ಚರಿಕೆ ಶಾಶ್ವತವಾಗಿದೆ, ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.